ನೋಡಿ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಒಂದಿಲ್ಲೊಂದು ಸಮಸ್ಯೆಗಳನ್ನ ಎದುರಿಸ್ತಾನೆ ಇದೆ. ಬಣ ಬಡಿದಾಟ, ಕುರ್ಚಿಯ ಜಟಾಪಟಿ ಇದೆಲ್ಲವೂ ಕೂಡ ಆಗ್ತಾ ಇರೋ ಮಧ್ಯದಲ್ಲಿ ಸರ್ಕಾರ ಮತ್ತು ಪಕ್ಷದಲ್ಲಿ ಹಿರಿಯರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ BK ಹರಿಪ್ರಸಾದ್ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕರ ಸಭೆಯನ್ನ ಕರಿಬೇಕು ಅಂತ ಹೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ BK ಹರಿಪ್ರಸಾದ್ ಮನವಿ ಮಾಡಿಕೊಳ್ತಾ ಇದ್ದಾರೆ. ಪಕ್ಷ ಹಾಗೂ ಸರ್ಕಾರದಲ್ಲಿ ಹಿರಿಯರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ನಮ್ಮದೇ ಸರ್ಕಾರ ಇದ್ರೂ ಕೂಡ ನಮ್ಮನ್ನೇ ಕಡೆಗಣಿಸಲಾಗ್ತಾ ಇದೆ. ಪಕ್ಷದ ಭವಿಷ್ಯದ ಹಿತದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ದಯವಿಟ್ಟು ಗಮನ ಹರಿಸಬೇಕಿದ್ರ ಬಗ್ಗೆ. ಸದ್ಯ ಸರ್ಕಾರದ ಬಗ್ಗೆ ಎಲ್ರಿಗೂ ಉತ್ತಮ ಅಭಿಪ್ರಾಯ ಇದೆ. ರಾಜ್ಯದಲ್ಲಿ ಜನರ ಅಭಿಪ್ರಾಯಗಳನ್ನು ಗೌರವಿಸಬೇಕು, ಅದನ್ನು ಮನದಲ್ಲಿ ಇಟ್ಕೊಳ್ಬೇಕು. ಪಕ್ಷದಲ್ಲಿ ಹಿರಿಯರು ಕಿರಿಯರು ಒಗ್ಗೂಡಿ ಸಾಗಬೇಕು, ಬೇರೆ ಬೇರೆ ಅಲ್ಲ. ಆದರೆ ಇಲ್ಲಿ ಪಕ್ಷದ ಹಿರಿಯ ನಾಯಕರನ್ನೇ ಕಡೆಗಣಿಸಲಾಗ್ತಾ ಇದೆ. ಪಕ್ಷದ ಹಿರಿಯ ನಾಯಕರ ಭೇಟಿಗೆ ಸಮಯವನ್ನು ಕೊಡಿ ದಯವಿಟ್ಟು. ಸರ್ಕಾರ ಪಕ್ಷದ ಸದ್ಯದ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಜೊತೆಗೆ ನಮ್ಮನ್ನೂ ಪರಿಗಣಿಸಿ ಅಂತ AIC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ BK ಹರಿಪ್ರಸಾದ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಒಂದಿಲ್ಲೊಂದು ಸಮಸ್ಯೆ, ಕುರ್ಚಿಗೆ ಜಟಾಪಟಿ, ಬಣ ಬಡಿದಾಟ, ಈಗ ಹಿರಿಯರನ್ನ ಕಡೆಗಣನೆ ಮಾಡ್ತಾ ಇರೋ ವಿಚಾರ ಸಂಬಂಧ BK ಹರಿಪ್ರಸಾದ್ ಏನ್ ಮನವಿ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ? ಶರತ್, ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದಾವೆ. ಅದರಲ್ಲೂ ಪ್ರಮುಖವಾಗಿ ಸ್ವಪಕ್ಷೀಯರೇ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ವಿಲನ್ಗಳಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅನುದಾನದ ವಿಚಾರದಲ್ಲೂ ಸಹ ಕೆಲವೊಂದಿಷ್ಟು ಹಿರಿಯ ಶಾಸಕರು ಸಾಕಷ್ಟು ಅಸಮಾಧಾನವನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ರು. ಇದೀಗ ಅದೇ ಮಾದರಿಯಲ್ಲಿ ಬಹಳ ಹಿರಿಯ ನಾಯಕರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಸಹ ತಮ್ಮ ಅಸಮಾಧಾನವನ್ನ ಹೊರಹಾಕಿರ್ತಕ್ಕಂಥದ್ದು. ಅಂದ್ರೆ ಅವ್ರು ಯಾವ ರೀತಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಂದ್ರೆ, ಕೆಲವೊಂದಿಷ್ಟು ಸಚಿವರಾಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ನಾಯಕರಾಗಿರ್ಬೋದು, ಅವರು ತಮ್ಮ ಏನು ವಿಧಾನ ಪರಿಷತ್ ಸದಸ್ಯರನ್ನ ಕಡೆಗಣಿಸ್ತಾ ಇದ್ದಾರೆ, ಅವ್ರಿಗೂ ಸಹ ಮಾನ್ಯತೆಯನ್ನ ಕೊಡಿ ಅಂತ ಹೇಳ್ಬಿಟ್ಟು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಯಾಕಂದ್ರೆ ಮೊನ್ನೆ CM ಅವರು ಸಹ MLC ಗಳ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲೂ ಸಹ ಬಹಿರಂಗವಾಗಿ ಕೆಲವೊಂದಿಷ್ಟು ವಿಧಾನ ಪರಿಷತ್ನ ಸದಸ್ಯರು ಅಸಮಾಧಾನವನ್ನ ಹೊರಹಾಕಿದ್ರು. ಒಬ್ರು ಸಚಿವರ ಹತ್ರ ಹೋದ್ರೆ ನಮ್ಗೆ ಯಾವುದೇ ರೀತಿಯ ಅವರು ಕಿಮ್ಮಕ್ಕನ್ನ ಕೊಡ್ತಾ ಇಲ್ಲ, ಜೊತೆಗೆ ಅವರು ಒಂದು ಕನಿಷ್ಠ ಪಕ್ಷ ಗೌರವವನ್ನು ಸಹ ಕೊಡೋದಿಲ್ಲ, ಅವರ ಒಂದು ಇದರಿಂದ ಅಧಿಕಾರವನ್ನ ಚಲಾಯಿಸ್ತಾರೆ. ಹೀಗಾಗಿ ನಮಗೂ ಸಹ ಅವರು ಬೆಲೆಯನ್ನ ಕೊಡುವ ರೀತಿಯಲ್ಲಿ ನೀವು ತಿಳಿ ಹೇಳಿ ಅಂತ ಹೇಳ್ಬಿಟ್ಟು CM ಅವ್ರಿಗೆ ಮನವಿ ಮಾಡಿದ್ರು. ಈಗ ನೇರವಾಗಿ ಹರಿಪ್ರಸಾದ್ ಅವರು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಒಂದು ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಕರೆದು ಬುದ್ಧಿವಾದವನ್ನ ಹೇಳಿ ಒಂದು ಸಭೆಯನ್ನ ಮಾಡಿ ಸಚಿವರು ಮತ್ತೆ ಕೆಲವೊಂದಿಷ್ಟು ಶಾಸಕರು MLC ಗಳಿಗೆ ಬೆಲೆಯನ್ನ ಕೊಡುವಂತೆ ನೀವು ತಿಳಿ ಹೇಳಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಶರತ್.